ವಿಜಯಪುರ. ರೈತ ತನ್ನ ರಕ್ತವನ್ನ ಬೆವರಿಸಿ ಬೆಳೆದ ಬೆಳೆ ಅಧಿಕಾರಿಗಳ ಒಂದು ಸಣ್ಣ ನಿರ್ಲಕ್ಷ್ಯಕ್ಕೆ ನೀರಿನಲ್ಲಿ ಕೊಚ್ಚಿಹೋಗಿದೆ. ಕೊಲ್ಹಾರ ತಾಲೂಕಿನ ಹಳ್ಳದ ಗೆಣ್ಣೂರು ಗ್ರಾಮದಲ್ಲಿ ಸೋಮವಾರ ತಡರಾತ್ರಿ ಮುಳವಾಡ ಏತ ನೀರಾವರಿ ಯೋಜನೆಯ ಮೊದಲ ಹಂತದ ಮುಖ್ಯ ಕಾಲುವೆ ಏಕಾಏಕಿ ಒಡೆದು ಹೋಗಿದೆ. ಕಾಲುವೆ ಒಡೆದ ರಭಸಕ್ಕೆ ನೀರು ಅಕ್ಕಪಕ್ಕದ ಜಮೀನುಗಳಿಗೆ ನುಗ್ಗಿದ್ದು 10 ಎಕರೆ ಪ್ರದೇಶದಲ್ಲಿದ್ದ ಕಬ್ಬು, ಗೋಧಿ ಮತ್ತು ಈರುಳ್ಳಿ ಬೆಳೆಗಳು ಸಂಪೂರ್ಣವಾಗಿ ನೆಲಸಮವಾಗಿವೆ. ಈ ಈರುಳ್ಳಿ ಬೆಳೆ ಇನ್ನೇನು ಕೈಗೆ ಬರ್ಬೇಕಿತ್ತು. ಅಷ್ಟರಲ್ಲೇ ಈ ದುರಂತ ಸಂಭವಿಸಿರುವುದು ರೈತರ ಎದೆಯನ್ನ ಹಿಂಡುವಂತಿದೆ. ಇದು ಕೇವಲ ಆಕಸ್ಮಿಕವಲ್ಲ, ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಗುತ್ತಿಗೆದಾರರ ಕಳಪೆ ಕಾಮಗಾರಿಯ ಫಲ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಾನಿಗೊಳಗಾದ ರೈತ ಮಹೇಶ್ ಪಾಟೀಲ್ ಅವರು ಮಾತನಾಡಿ, ನೀರಿನ ರಭಸಕ್ಕೆ ಬೆಳೆಗಳೆಲ್ಲ ಕೊಚ್ಚಿಹೋಗಿವೆ. ಸರ್ಕಾರ ಕೂಡಲೇ ನಮಗೆ ಪರಿಹಾರ ನೀಡಬೇಕು ಎಂದು ಕಣ್ಣೀರು ಹಾಕಿದರು. ಕೆಬಿಜೆಎನ್ಎಲ್ ಅಧಿಕಾರಿಗಳನ್ನ ತಕ್ಷಣ ಅಮಾನತು ಮಾಡಬೇಕು. ಕಳಪೆ ಕಾಮಗಾರಿ ನಡೆಸಿದ ಗುತ್ತಿಗೆದಾರರನ್ನ ಕಪ್ಪು ಪಟ್ಟಿಗೆ ಸೇರಿಸಬೇಕು. ಬಿರುಕು ಬಿಟ್ಟಿರುವ ಇತರ ಕಾಲುವೆಗಳನ್ನ ಕೂಡಲೇ ದುರಸ್ತಿ ಮಾಡಬೇಕು. ಕರವೇ ತಾಲೂಕಾ ಅಧ್ಯಕ್ಷರಾದ ರವಿ ಕೂಳಸಂಗಿ ಅವರು ಸ್ಥಳಕ್ಕೆ ಭೇಟಿ ನೀಡಿ ರೈತರಿಗೆ ನ್ಯಾಯ ಸಿಗದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದ್ದಾರೆ. ಸದ್ಯಕ್ಕೆ ಅನ್ನದಾತನ ಬದುಕು ಬೀದಿಗೆ ಬಂದಿದ್ದು ಸರ್ಕಾರದ ನಡೆಯನ್ನ ಕಾದು ನೋಡಬೇಕಿದೆ. ನಮಸ್ಕಾರ. ಇವತ್ತು ಮಾಧ್ಯಮದವ್ರ ಮುಖಾಂತರ ಏನು ಹೇಳಾಕತ್ತೀವಪ್ಪ ಅಂದ್ರೆ, ವಿಜಯಪುರ ಜಿಲ್ಲೆ ಕೋಲಾರ ತಾಲೂಕಿನ ಹಳ್ಳದ ಗೆಣ್ಣೂರು ಗ್ರಾಮದಲ್ಲಿ 1ನೇ ಹಂತದ ಮುಳವಾಡ ವೇಸ್ಟೇಜ್ ಕೆನಾಲ್ ಇವತ್ತು ಹೊಡೆದ ಸಾಕಷ್ಟು ನಮ್ಮ ರೈತರ ಜಮೀನಲ್ಲಿ ಹೊಕ್ಕ ಸುಮಾರು 30 ಎಕರೆ ಹೊಲದಾಗ ಕಬ್ಬು, ಉಳ್ಳಾಗಡ್ಡಿ ಇನ್ನಿತರ ಬೆಳೆಗಳ ಎಲ್ಲ ಸತ್ಯನಾಶ ಆಗ್ಯಾವ. ಸುಮಾರು ಒಂದು 3 ಫೂಟ್ ಮಣ್ಣು ಕಿತ್ಕೊಂಡು ಹೋಗೈತಿ ಇಲ್ಲಿದೆ. ಇದಕ್ಕೆ ನೇರ ಏನಾಗೈತಪ್ಪ ಅಂದ್ರೆ, ಇದು ಅಧಿಕಾರಿಗಳ ನಿರ್ಲಕ್ಷ್ಯ ನೋಡ್ರಿ. ಇದು ನೀರು ಮ್ಯಾಗ ಹಾರೋತನ ನೀರು ಬಿಟ್ಟಾರ. ಮತ್ತು ಇಲ್ಲಿ ಮ್ಯಾಗ ಹಾರುವಂಥದ್ದಂದ್ರೆ ಇದು ಮೊದಲ ಮಳೆಗಾಲದಾಗ ಕುಸಿತ ಹಾಕೋತ ಬಂದೈತಿ. ಇದು ಇಲ್ಲಿ ಗರ್ಸ್ ಹಾಕಿಲ್ಲ, ಒಂದು ಕಂಟಿ ಕಿತ್ತಿಲ್ಲ ನೋಡ್ರಿ. ಯಾ ನಮ್ನಿ ಬೆಳೆದವು ಈ ಗಿಡಗಳ ಬೆಳೆದ್ರಿಂದ ಈ ಎಲ್ಲ ಬೇರ್ಗಳು ಬಂದ ಇವೆಲ್ಲ ಕ್ರ್ಯಾಕ್ ಆಗೈತಿ. ಕಿನಾಲ್ಗಳು ಕ್ರ್ಯಾಕ್ ಆಗ್ಯಾವು. ನಾವು ಸುಮಾರು 4-5 ವರ್ಷದಿಂದ ಹೇಳ್ಕೊತ ಬಂದೇವು. ಮಾಧ್ಯಮದವ್ರ ಮುಖಾಂತರ ಕೂಡ ಇದೆ ಎಲ್ಲ. ಇದು ಹಿಂದೆ ಸುವರ್ಣ ನ್ಯೂಸ್, TV9 ಪ್ರತಿಯೊಂದು ಟಿವಿಯಾಗೂ ಬಂದೈತಿ. ಇದು ನಾವು ಈ ಕಿನಾಲ್ನ ರಿಪೇರಿ ಮಾಡ್ರಿ, ಇದನ್ನು ದುರಸ್ತ ಮಾಡ್ರಿ. ನಾಳೆ ಅನಾಮತ ಏನಾಗತ್ತ ಅಂದ್ರೆ ನಾವು ರೈತರ ಹಾಳಾಕ್ಯವು, ನಮ್ಮ ರೈತರ ಜಮೀನ ನಮ್ಮ ಎಲ್ಲ ಸತ್ಯನಾಶಕ ಅಂತ ಹೇಳಿದೆವು. ಇವತ್ತು ಅದೇ ರೀತಿಯ ಸತ್ಯನಾಶ ಆಗೈತಿ. ಇದು ಏನು ಉಳಿದಿಲ್ಲ. ಅದಕ್ಕೆ ನಾವು ಇವತ್ತು ಏನು ಆರೋಪ ಮಾಡಾಕತ್ತೇವೆ ಅಂದ್ರೆ, ನೇರ ಈ ಅಧಿಕಾರಿಗಳ ಆರೋಪ ಮಾಡಾಕತ್ತೇವೆ ನಾವು. ಕೆಬಿಜೆಎನ್ಎಲ್ ಅಧಿಕಾರಿಗಳೇ ನಿರ್ಲಕ್ಷ್ಯಕ್ಕೆ ಹೊಡೆದತ್ತಿ ಇವತ್ತು. ಇದು ಯಾಕಂದ್ರೆ ಇಷ್ಟು ನೀರು ಬಿಡುವಂಥ ಅವಶ್ಯಕತೆ ಇದ್ದಿದ್ದಿಲ್ಲ. ಇದ್ರ ಮ್ಯಾಗ ಹಾರ್ದದಿಲ್ಲ ಅನ್ನೋದು ನೋಡಾಕ್ಬೇಕು. ಪ್ರತಿ ದಿವಸರು ಡೀಸೆಲ್ ಹಾಕೋತಾರ ಅವ್ರು, ಒಂದು ರೌಂಡ್ ಹಾಕ್ತೀವಿ ಅಂತೇಳಿ. ಆ ಅಧಿಕಾರಿ ಯಾರೂ ಬಂದಿಲ್ಲ ಇಲ್ಲಿ. ಅದಕ್ಕೆ ಮೊದಲ AWನ ಅಮಾನತು ಮಾಡ್ಬೇಕು. ಅಂದ್ರೆ ಇದು ತಕ್ಕ ಶಿಕ್ಷೆ ಆಕತ್ತ ಅವರಿಗೆ. ಅಧಿಕಾರಿಗಳು ನಿರ್ಲಕ್ಷ್ಯ ಕೊಡದೈತಿ. ಆ ಅಧಿಕಾರಿನ ಅಮಾನತು ಮಾಡಬೇಕು. ಮತ್ತು ನಮ್ಮ ರೈತರಿಗೆ ಏನು ಒಂದು 30 ಎಕರೆ ಜಮೀನು ಇದು ಹಾಳಾಗೈತಿಲ್ಲ, ಅವರಿಗೆ ಎಕರೆಗೆ 10 ಲಕ್ಷ ರೂಪಾಯಿ ಪರಿಹಾರ ಕೊಡ್ಬೇಕು. ಮತ್ತು ಇನ್ನು 1 ಲಕ್ಷ ಹೆಕ್ಟೇರ್ ಇದ್ರ ಮ್ಯಾಗ ನೀರಾವರಿ ಐತಿ. ಯಾಕಂದ್ರೆ ಈ ಕಿನಾಲ್ ನೀರಿನಿಂದ ಇವತ್ತು ಗೋಧಿ, ಶೇಂಗಾ ಮತ್ತು ಉಳ್ಳಾಗಡ್ಡಿ, ಕಬ್ಬು ಏನು ಈ ರೈತರಿಗೆ ಅದಾರಲ್ಲ ಇವರಿಗೆ ನೀರು ಹೋಗ್ಬೇಕಿತ್ತು ತಕ್ಷಣ. ಮತ್ತಿಲ್ಲ ಅಂದ್ರೆ ಅವರು ಒಣಗಿ ಹೋಗ್ತಾವ. ಇದು ಕೂಡ ಜಲ್ದಿ ರೆಡಿ ಆಗ್ಬೇಕು ಈ ಹೊಡೆದಂಥ ಕಿನಾಲ ಅಂತ ಹೇಳಿ ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ನಮ್ಮ ಸಚಿವರಾದಂಥ ಶಿವಾನಂದ ಪಾಟೀಲ್ ಸಾಹೇಬರು ಗಮನಿಸಬೇಕು. ಈ ಏನಿದೆ ಈ ಕಿನಾಲಿಂದ ಹೊಡೆದತ್ಲ ರೈತರಿಗೆ ತಕ್ಷಣ ಪರಿಹಾರ ಬಿಡುಗಡೆ ಮಾಡಿಸ್ಬೇಕು. ಸರ್ಕಾರದಿಂದ ಎಕರೆಗೆ 10 ಲಕ್ಷ ರೂಪಾಯಿ ಪರಿಹಾರ ಕೊಡಿಸ್ಬೇಕು. ಯಾಕಂದ್ರೆ 3 ಫೂಟ್ ಮಣ್ಣು ಹೋಗೈತಿ. ಅವೆಲ್ಲ ಮಣ್ಣಿಗೇನು ಹಾಕೊಂಡು ರೆಡಿ ಮಾಡ್ಬೇಕಂದ್ರೆ ರೈತ ಇದ್ವಕ್ಕನ. ಮತ್ತು ಆ ಪೀಕಿಗೆ ಹೋದಂಥ ಪೀಕ್ ಏನು ನೋಡ್ರಿ, ಇವತ್ತು ಉಳ್ಳಾಗಡ್ಡಿ ಹಚ್ಬೇಕಂದ್ರೆ ಸುಮಾರು ಒಂದು 75,000 - 80,000 ರೂಪಾಯಿ ಖರ್ಚು ಐತೆ ನಮ್ದು ಉಳ್ಳಾಗಡ್ಡಿ ಬರ್ಬೇಕಂದ್ರೆ. ಅದು ಕೂಡ ಸಂಪೂರ್ಣ ಹಾಳಾಗೈತಿ. ಇವತ್ತು ಕಬ್ಬಿನ ಪರಿಸ್ಥಿತಿನೂ ಹಂಗೈತಿ. ಹಚ್ಚಕ 5,000 ತೊಗೋತಾರ, ಬೀಜ 3,500 ನೋಡ್ರಿ. ಗೊಬ್ಬರ ಒಂದು ಪ್ಯಾಕೆಟ್ DAP ತರ್ಬೇಕಂದ್ರೆ 2,000 ರೂಪಾಯಿ ಐತಿ. ಅದಕ್ಕೆ ನಾ ಹೇಳಾಕತ್ತೀನಿ, ಎಲ್ಲ ಕೂಡಿ ನಾವು ಎಲ್ಲ ಲೆಕ್ಕ ಮಾಡೇವಿ. ಇದನ್ನು ರೈತರು 10 ಲಕ್ಷ ರೂಪಾಯಿ ಎಕರೆ ಪರಿಹಾರ ಕೊಡಿಸ್ಬೇಕಂತೇಳಿ ಸಚಿವರಲ್ಲೇ ಮತ್ತು ಸರ್ಕಾರಕ್ಕೆ ಒತ್ತಾಯ ಮಾಡತ್ತೀವಿ. ಈ ಯಾವ ಅಧಿಕಾರಿ ಅದಾನ ಈ ಅಧಿಕಾರಿನ ಅಮಾನತು ಮಾಡ್ಬೇಕು ಮೊದಲ. ಅಂದ್ರೆ ಅವ್ರಿಗೆ ತಕ್ಕ ಶಿಕ್ಷೆ ಆಕತ್ತೆ. ಇಲ್ಲ ಅಂದ್ರೆ ಅಲ್ಲಿ AC ರೂಮ್ನ್ಯಾಗ ಪ್ಯಾನ್ ಹಚ್ಕೊಂಡಿವ್ರು ಅಗದಿ ಆರಾಮ ಆಫೀಸ್ನಾಗ ಕೂತ ಡ್ರೈವರ್ಗಳು ಬರ್ತಾರೆ ಇಲ್ಲಿ ಕಿನಾಲ್ ನೋಡಾಕ. ಅಲ್ರಿ ಅಧಿಕಾರಿಗೆ ಜೀಪ್ ಕೊಡಿಸಿರಿ ಸರ್ಕಾರದಿಂದ. ಒಬ್ಬ ಡ್ರೈವರ್ ಬಂದು ಕಿನಾಲ್ ಮ್ಯಾಗ ಅಡ್ಡಾಡಿ ಹೋಗ್ಕ ನಾವು GPS ಮಾಡ್ರಿ, ನೀವು GPS ಹೊಡ್ಕೊಳಕ. ಇದು ಭಾಳ ದಿವಸದಿಂದ ನಡೆದೈತಿ. ಇಂಥ ಅಧಿಕಾರಿಗಳು ಯಾರೂ ಬೇಕಾಗಿಲ್ಲ ಇಲ್ಲಿ. ಇವ್ರನ್ನ ಫಸ್ಟ್ ಅಮಾನತು ಮಾಡ್ರಿ. ಅವ್ರು ಮನ್ಯಾಗ ಕುಂದ್ರಿಲ್ಲ, ಅಲ್ಲೇ ಆಫೀಸ್ದಾಗ ಕುಂದ್ರಲಿ ಅವ್ರು ಮಾಡ್ಕೊಂಡಂತೇಳಿ ಈ ತಕ್ಷಣ ಪರಿಹಾರ ಕೊಡ್ಬೇಕು, ಕೆಲಸ ಮಾಡ್ಬೇಕಂತೇಳಿ ಮಾಧ್ಯಮದವ್ರ ಮುಖಾಂತರ ತಿಳ್ಸಾಕತ್ತೇವು. ಸೋಮು ಬಿರಾದಾರ್, ಕೋಲಾರ ತಾಲೂಕಾ ರೈತ ಸಂಘದ ಅಧ್ಯಕ್ಷ. ಯಾರು ವರ್ಷದಿಂದ ಇಲ್ಲ ಅಲ್ಲೇ ಅಲ್ಲಿ ಒಂದು ಮಳ ಮಾಡ್ಯಾರ.